ಇವತ್ತಿನ ಟಾಪಿಕ್ಕು ಭಾಳ ಬರ್ನಿಂಗ್. ಏನಪ್ಪ ಅಂತಂದರೆ, ಪ್ರತಿ ಮನೆಯಲ್ಲೂ ಇರುವಂತಹ ಮಂಡಿ ನೋವು. 5 ತಪ್ಪುಗಳನ್ನು ನೀವು ಮಾಡಿದವರೆ ಮಂಡಿ ನೋವನ್ನ ಬೇಗ ಪತ್ತೆಚ್ಚಿ ಬೇಗ ಟ್ರೀಟ್ಮೆಂಟ್ ತೊಗೊಂಡ್ರೆ ಬೇಗ ನೀವು ರಿಕವರ್ ಆಗ್ಬೋದು. ದೊಡ್ಡ ದೊಡ್ಡ ಆಪ್ರೇಷನ್ಸು ಲಕ್ಷಾಂತರ ರೂಪಾಯಿ ಖರ್ಚಾಗೋದನ್ನ ಅವಾಯ್ಡ್ ಮಾಡ್ಬೋದು. ಪ್ರತಿಯೊಬ್ಬರಲ್ಲೂ ಮನೆಯಲ್ಲೂ ಇರುವಂಥ ತೊಂದರೆ ಏನಪ್ಪ ಅಂದರೆ ಮಂಡಿ ನೋವು. ಪೂರ್ತಿ ವಿಡಿಯೋ ನೋಡಿ. ಯಾವ 5 ತಪ್ಪುಗಳನ್ನ ಹೇಳ್ತೀನಿ, ಖಂಡಿತ ನಾವು ಫಾಲೋ ಮಾಡಿದ್ರೆ ನೀವು ಮೇಜರ್ ಆಪ್ರೇಷನ್ಸ್ ಅವಾಯ್ಡ್ ಮಾಡ್ಬೋದು, ಲಕ್ಷಾಂತರ ರೂಪಾಯಿ ದುಡ್ಡು ಕೂಡ ಉಳಿಸ್ಬೋದು. ಮಂಡಿ ನೋವು ಅಂದರೆ ಸಾಧಾರಣ ಮುಂಚೆ ಎಲ್ಲ 60 ವರ್ಷ 70 ವರ್ಷ 80 ವರ್ಷ ವಯಸ್ಸಲ್ಲಿ ಬರ್ತವೆ ಅಂದ್ಕೊಳ್ತಿದ್ವಿ. ಬಟ್ ಇವಾಗಲ್ಲ. ನಾನು ಸಾಧಾರಣ 25 ವರ್ಷದ ಪ್ರಾಕ್ಟೀಸ್ ಮಾಡಿದ್ರೆ ಭಾಳಷ್ಟು ಪೇಷಂಟ್ ನೋಡಿದೆ. ಚಿಕ್ಕ ವಯಸ್ಸಲ್ಲಿ 50 ವರ್ಷ 40 ವರ್ಷ 30 ವರ್ಷಕ್ಕೆಲ್ಲ ಮಂಡಿ ನೋವು ಬರ್ತದೆ. ಏನೇನು ಕಾರಣಗಳು ಅಂತಾರೆ? ಒಂದು, ಒಬ್ಯಾಸಿಟಿ. ನಿಮ್ಗೆ ಗೊತ್ತಿದೆ, ದೇಹ ತೂಕ ಅತಿ ಹೆಚ್ಚು. ನಾನು ಎಷ್ಟೊಂದು ವಿಡಿಯೋಗಳು ಹೇಳಿದ್ದೀನಿ, ದಯವಿಟ್ಟು ವಿಡಿಯೋಗಳನ್ನ ನೋಡಿ. 1 kg ಬಾಡಿ ವೇಟ್ ಜಾಸ್ತಿ ಮಂಡಿ ಮೇಲೆ 3 ಇಂದ 4 kg ವೇಟು ಮಂಡಿಗೆ ಜಾಸ್ತಿ ಲೋಡ್ ಬೀಳುತ್ತೆ. ನೀವು ಯೋಚನೆ ಮಾಡ್ಬೋದಲ್ವಾ? ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ಸೆಕೆಂಡು ಕೂಡ ಮಂಡಿ ಮೇಲೆ 4 kg ವೇಟ್ ಜಾಸ್ತಿ ಆಗ್ತದೆ. ಹಾಗಾಗಿ ಮಂಡಿ ಮೇಲೆ ತೂಕ ಹೆಚ್ಚು ಬೀಳೋದ್ರಿಂದ ಕೂಡ ಮಂಡಿ ಸ್ವತಃ ಚಿಕ್ಕ ವಯಸ್ಸಲ್ಲಿ ಶುರು. 1. 2, ಲ್ಯಾಕ್ ಆಫ್ ಎಕ್ಸಸೈಸ್ ಇಲ್ಲ, ಬೊಜ್ಜು ಮತ್ತು ತೊಡೆ ಮಾಂಸಗಡ್ಡೆ ಕೆಲವು ಸ್ಪೆಸಿಫಿಕ್ ಎಕ್ಸಸೈಸ್, ಆ ಎಕ್ಸಸೈಸ್ ಕೂಡ ಮಾಡಲ್ಲ. ಹಂಗಾಗಿ ನಮ್ಮ ವ್ಯಾಯಾಮಗಳು ಇಲ್ಲದ್ರಿಂದ ಮಾಂಸಗಡ್ಡೆಗಳು ಗಟ್ಟಿ ಆಗದೆ ವೀಕ್ನಿಂದ ಕೂಡ ಮಂಡಿ ನೋವು ಚಿಕ್ಕ ವಯಸ್ಸಲ್ಲೇ ಬರುತ್ತೆ. 2ನೇ ಕಾರಣ. 3, ಫುಡ್. ನಿಮ್ಗೆ ಎಲ್ಲ ಜಂಕ್ ಫುಡ್ ತಿಂತಾರೆ, ಕ್ಯಾಲ್ಸಿಯಂ ಫುಡ್, ವೈಟಮಿನ್ ಡಿ ಫುಡ್ ತೊಗೊಳ್ತಾ ಇಲ್ಲ, ಹಾಗಾಗಿ ಕೂಡ ಮಂಡಿ ನೋವು ಜಾಸ್ತಿ. ಇನ್ನೊಂದು ಕಾರ್ಟ್ಲೇಜ್ ಡ್ಯಾಮೇಜ್ ಅಂತ ಹೇಳ್ತೀವಿ. ಈಗ ಎಲ್ಲೋ ಸ್ಪೋರ್ಟ್ಸ್ ಇಂಜರ್ಲಿ ಏಟಾಗಿರುತ್ತೆ, ಅಥವಾ ಓಡಾಡುವಾಗೆಲ್ಲ ಟ್ವಿಸ್ಟಾಗಿ ಬಿದ್ದಿರ್ತೀರ, ಸ್ಪೋರ್ಟ್ಸಲ್ಲಿ ಬಿದ್ದಿರ್ತೀರ, ಎಲ್ಲೋ ಜಾರಿ ಬಿದ್ದಿರ್ತೀರ, ಕಾರ್ಟ್ಲೇಜ್ ಎಫೆಕ್ಟ್ ಆಗಿರುತ್ತೆ. ಅದು ಬರ್ತಾ ಸೌದ ಆಗೋ ಚಾನ್ಸ್ ಕೂಡ ಇರುತ್ತೆ. ಇದು ಈ ಥರ ಎಷ್ಟೊಂದು ಕಾರಣಗಳಿದೆ ಮಂಡಿ ನೋವು ಏಕೆ ಚಿಕ್ಕ ವಯಸ್ಸಲ್ಲಿ ಬರ್ತಾ ಇರೋ ಕಾರಣಕ್ಕೆ. ಇನ್ನೊಂದು ಮುಖ್ಯವಾದ ಕಾರಣ ಅಂತಂದರೆ ಮೆಟ್ಲುಗಳು ಜಾಸ್ತಿ ಆಗಿದೆ ಈಗ ಅಲ್ವಾ? ನೀವು ನೋಡಿ, ಎಲ್ಲ ಮನೆಯಲ್ಲೂ ಎಲ್ಲ ಕಡೆ ಹೋದರೂ ಸ್ಟೆಪ್ಸು. ಒಂದು ಫಂಕ್ಷನಿಗೆ ಹೋದ್ರೂ, ಒಂದು ಚೌಲ್ಟ್ರಿಗೆ ಹೋದ್ರೂ ಅಲ್ಲೂ ಸ್ಟೆಪ್ಸ್ ಇರುತ್ತೆ. ಕೆಳಗಡೆ ಎಲ್ಲ ಬೇಸ್ಮೆಂಟಲ್ಲಿ ಡೈನಿಂಗ್ ಹಾಲ್ ಇರುತ್ತೆ, ಮಧ್ಯದಲ್ಲಿ ಇರುತ್ತೆ, ಮತ್ತು ಮೇಲ್ಗಡೆ ಹೋದ್ರೆ ಅಲ್ಲಿ ರೂಮ್ಸ್ ಇರುತ್ತೆ. ಎಲ್ಲ ಕಡೆ ಮೆಟ್ಲು ಹತ್ಬೇಕು. ಎಲ್ಲ ಮನೆಯಲ್ಲೂ 2nd ಫ್ಲೋರ್ 3rd ಫ್ಲೋರ್ ಆಗಿದೆ, ಡುಪ್ಲೆಕ್ಸ್ ಮನೆಗಳು. ಮೆಟ್ಲು ಹತ್ತದ ವಿಡಿಯೋ ಜಾಸ್ತಿ ಆಗಿದೆ, ಮಂಡಿ ಮೇಲೆ ಸ್ಟ್ರೈನ್ ಜಾಸ್ತಿ ಆಗಿದೆ, ಲಾಂಗ್ ಟರ್ಮ್ ನಿಂತ್ಕೊಡ್ತೇವೆ, ಎಲ್ಲ ಜಾಸ್ತಿ ಇದೆ. ಇವೆಲ್ಲ ಕಾರಣಗಳಿಂದ ಮಂಡಿ ನೋವು ಚಿಕ್ಕ ವಯಸ್ಸಲ್ಲೇ ಶುರುವಾಗ್ತಾ ಇದೆ. ಅದನ್ನ ನೆನ್ಪಿಟ್ಕೊಳ್ಳಿ. ಯಾವ ಕಾರಣಗಳಿಂದ ಅದನ್ನು ಅವಾಯ್ಡ್ ಮಾಡೋದು ಕೂಡ ಪೂರ್ತಿ ವಿಡಿಯೋದಲ್ಲಿ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಮರದೇ ನಾನು ವಿಡಿಯೋ ನೀವೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾರು ಮಂಡಿ ಇದೆ ನಿಮ್ಮ ಮನೇಲಿ ವಯಸ್ಸವ್ರಿಗೆ, ಅಜ್ಜರಿಗೆ, ಅದು ಯಾರು ಮನೇಲಿ ಆಲ್ರೆಡಿ ಅಪ್ಪ ಮುಂಚಿರೋದು ಮಕ್ಕಳು ಕೂಡ ನೋಡ್ಬೇಕಂತ ವಿಡಿಯೋ ಇದು, ಅವರು ಕೂಡ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಸೊ 5 ತಪ್ಪುಗಳು ಹೇಳಿದೆ ಏನು ಮಾಡ್ತಾರೆ ಮಂಡಿ ನೋವು ಬೇಗ ಜಾಸ್ತಿ ಆಗಿದೆ. ನಂಬರ್ 1 ತಪ್ಪೇನಪ್ಪ ಅಂತಂದರೆ, ಸ್ವಲ್ಪ ಇದೆಯಲ್ಲ ಬಿಡೋ ನೋಡೋಣ ಅಂತ ನೆಗ್ಲೆಕ್ಟ್ ಮಾಡೋದು. ನೋಡಿ, ನಮ್ಮಲ್ಲಿ ಸರ್ವೇ ಸಾಮಾನ್ಯ ಅಲ್ವಾ? ನೋಡಿ, ಗಾಡಿಗೆ ತೊಂದರೆ ಇಮಿಡಿಯೇಟ್ ತೋರಿಸ್ಕೊತೀವಿ, ಬೇರೆ ಏನು ತೊಂದರೆ ಆದರೂ ನಾವು ಕಾಯ್ತಾ ಕೂತ್ಕೊಳ್ಳೋದ್ರೆ ಮಂಡಿ ನೋವು ಆರೋಗ್ಯದ ಬಗ್ಗೆನೇ ಲಕ್ಷಣ ನಮ್ಗೆ ಅಷ್ಟೊಂದು ಗಮನ ಕೊಡಲ್ಲ. ಸ್ವಲ್ಪ ನೆಗ್ಲಿಜೆನ್ಸ್ ಸಾಕು ನಮ್ಮ ಇಂಡಿಯನ್ ಮೈಂಡ್ ಸೆಟಲ್ಲಿ ಅದು ಇದ್ದಿದೆ ಅದು ಅಲ್ವಾ? ಏಕೆ ಟೇಕನ್ ಫಾರ್ ಗ್ರಾಂಟೆಡ್ ಅಂತ. ಆರೋಗ್ಯ ಅಂದರೆ ಏನೋ ಆಗಿಬಿಟ್ಟು ಹೋಗುತ್ತೆ ಬಿಡು, ಆದರೆ ಒಂದು ಸ್ವಲ್ಪ ಉಡಾಫೆ, ಸ್ವಲ್ಪ ನೆಗ್ಲಿಜೆನ್ಸಿ ಜಾಸ್ತಿ. ಸೊ ಅರ್ಲಿ ಸ್ಟೇಜ್ ಸ್ವಲ್ಪ ನಾವು ಇದರಲ್ಲಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಹೋಗುತ್ತೆ ಬಿಡು, ಕಾಮನ್ ಬಿಡ್ರಿ ಅನ್ನೋದು, ಅಥವಾ ವಯಸ್ಸಾದಲ್ಲಿ ಕಾಮನ್ ಇರೋದು. ನಮ್ಮ ಅಪ್ಪ ಅಮ್ಮಗಿತ್ತು, ನಮ್ಮ ಅಜ್ಜಾಜಿಗಿತ್ತು, ನನಗೆ ಬಂದು ಇವಾಗ ಏನೀಗ ಆಗುತ್ತೆ ಬಿಡು, ಏಜಿಂಗ್ ಪ್ರೆಸ್ಸು ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡ್ತಾರೆ. ಅದು ನೆಗ್ಲೆಕ್ಟ್ ಮಾಡ್ತಾ ಅಂತ ಹನಿ ಗುಡಿದ್ರೆ ಅಲ್ಲ ಅಂತ ಸ್ವಲ್ಪ ಶುರುವಾಗಿ ಬರ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಕಾರ್ಟ್ಲೇಜು ಥಿಕ್ನೆಸ್ಸು ಸೌತ ಕಡಿಮೆ ಆಗ್ತಾ ಬರುತ್ತೆ, ಸೌತ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ಬಂದು ತೋರಿಸ್ಕೋತಾರೆ ಅಲ್ವಾ? ಸ್ಟಿಕ್ಕಿಂಗ್ ಟೈಮ್ ಸೇವ್ಸ್ ಏನಂತ ಒಂದು ಇಂಗ್ಲೀಷಲ್ಲಿ ಏನಪ್ಪ ಅಂದರೆ, ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ಸ್ ದ ಹೌಸ್ ಅಂತ. ಒಂದು ಚಿಕ್ಕ ಕಿಡಿ, ಅವಾಗಲೇ ನಾವು ಅದನ್ನು ಶಮನ ಮಾಡಿಕೊಂಡ್ರೆ ಅದು ಇಡೀ ಮನೆ ಸುಡೋದನ್ನು ಅವಾಯ್ಡ್ ಮಾಡ್ಬೋದು. ಅದೇ ರೀತಿ ಕಾರ್ಟ್ಲೇಜ್ ಸ್ವಲ್ಪ ಸೌದೆದಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಜಾಸ್ತಿ ಅದನ್ನು ಅವಾಯ್ಡ್ ಮಾಡ್ಬೋದು. ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೋಡಿ, ನಂಬರ್ 2 ತಪ್ಪು ಏನಪ್ಪ ಅಂದರೆ, ಕಾಮನಾಗಿ ಮಾಡೋದು ಗೊತ್ತಿಲ್ಲ. ನೋವಾದ ತಕ್ಷಣ ಏನು ಮಾಡ್ತೀವಿ ಹೇಳಿ? ತಲೆನೋವು ಏನು ಮಾಡ್ತೀವಿ? ಟಕ್ಕಂತ ಮೆಡಿಕಲ್ ತಲೆನೋವು ಮಾತ್ರೆ ನುಂಗ್ಬಿಡ್ತೀವಿ ಅಲ್ವಾ? ಅಥವಾ ಅಕ್ಕಪಕ್ಕದ ಮೇಲೆ ಯಾವ ತಲೆನೋವು ಮಾತ್ರೆ ಕೊಡಿ ಅಂತ ನುಂಗ್ಬಿಡ್ತೀವಿ. ಅದೇ ತಪ್ಪು ಮಂಡಿ ನೋವು ಮಾಡ್ತಾರೆ. ಸ್ವಲ್ಪ ಶುರುವಾದ ತಕ್ಷಣ ಅನ್ಕೊಂತಾರೆ ಮಂಡಿ ನೋವೆಲ್ಲ ಒಂದು ಮೆಡಿಕಲ್ ಸ್ಟೋರ್ ಮಾತ್ರೆ ನುಂಗ್ಬಿಡಿ, ಅಥವಾ ಯಾರೋ ಪಕ್ಕದ ಮೇಲೆ ಅದು ಅಣ್ಣ ತಮ್ಮ ಮನೇಲಿ ಯಾರು ಪೇಯ್ನ್ ಕಿಲ್ಲರ್ ಇದೆಯಾ ಕೊಡಪ್ಪ ಅಂತ ನುಂಗ್ತಾರೆ. ನೋಡಿ, ಒಂದು ಯೋಚನೆ ಮಾಡಿ, ನಿಮಗೆ ಪೇಯ್ನ್ ಕಿಲ್ಲರ್ ಮಾತ್ರೆ ತೊಗೊಂಡ್ರೆ ಏನಾಗುತ್ತೆ? ಪೇಯ್ನ್ ಕಡಿಮೆ ಆಗುತ್ತೆ, ರೋಡೆ ಕಾಲೇ ಕಡಿಮೆ ಆಗುತ್ತಾ? ಸೌತ ಆಗ್ತಿರ್ತಲ್ಲ ಮುಂದೆ, ಅದು ಕಡಿಮೆ ಆಗಲ್ಲ ಸರ್, ನೆನ್ಪಿಟ್ಕೊಳ್ಳಿ ಅಲ್ವಾ? ಸೊ ಆ ಥರ ತಪ್ಪನ್ನ ಮಾಡಬೇಡಿ. ಸ್ವಲ್ಪದರಲ್ಲೇ ಶುರುವಾದಾಗಲೇ ಹೋಗಿ ತೋರಿಸಿದ್ರೆ ತಜ್ಞ ವೈದ್ಯರಲ್ಲಿ ಆರ್ಥೋಪೆಡಿಕ್ಸ್ಗೆ ಎಕ್ಸ್ರೇ ತೆಗೆದು ನೋಡ್ತಾರೆ, ಸೌತ ಇದೆಯಾ ಇಲ್ವಾ, ಇದ್ರೆ ಎಷ್ಟು ಸೌತ ಇದೆ. ಮಂಡಿ ಸೌದೆ ಬೇರೆ ಥರದ ಮಾತ್ರೆಗಳು ಬರುತ್ತೆ. ಬರೀ ಪೇಯ್ನ್ ಕಿಲ್ಲರ್ ನೋವು ನಿವಾರಕ ಮಾತ್ರೆಗಳು ತೊಗೊಂಡ್ರೆ ಸಾಕಾಗಲ್ಲ, ಅರ್ಥಾಯ್ತು? ಅದಕ್ಕೆ ಬೇರೆ ಥರದ ಮಾತ್ರೆಗಳು ಬರ್ತದೆ, ಅದನ್ನು ತೊಗೋಬೋದು. ಬೇರೆ ಕಾರಣ ಟ್ರೀಟೇಬಲ್ ಕಂಡೀಷನ್ ಅಂದರೆ ನಾವು ಆನ್ಸರ್ ಮಾಡಿಬಿಟ್ಟು ಅವಾಗ ಮಂಡಿ ನೋವು ಕಂಟ್ರೋಲಿಗೆ ಬರುತ್ತೆ, ಅಥವಾ ಅವಾಯ್ಡ್ ಆಗೋದು, ಹೊಟ್ಟೆ ಹೋಗ್ಬಿಡುತ್ತೆ. ಬರೀ ನೋವಿಗೆ ಮಾತ್ರೆ ತೊಗೊಂಡ್ರೆ ಎಲ್ಲ ಸೈಡ್ ಎಫೆಕ್ಟ್ಸ್ ಆಗ್ಬೋದು. ಅದೆಲ್ಲ ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು, ಲಿವರ್ ಪ್ರಾಬ್ಲಮ್ ಆಗ್ಬೋದು, ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ, ಗ್ಯಾಸ್ಟ್ರೈಟಿಸ್ ಎಲ್ಲ, ಅಲ್ಸರ್ಸ್ ಅವೆಲ್ಲ ಆಗೋ ಚಾನ್ಸ್. ಹಾಗಾಗಿ ಈ 2ನೇ ತಪ್ಪನ್ನ ಖಂಡಿತ ಮಾಡಬೇಡಿ. ಈ ತಪ್ಪು ಭಾಳ ಜನ ಮಾಡ್ತಿರ್ತಾರೆ, ಅವ್ರು ಖಂಡಿತ ಈ ವಿಡಿಯೋನ ಫಾಲೋ ಮಾಡಿ, ಅವ್ರು ನೋಡಿ ಅದ್ರ ಬಗ್ಗೆ ಅಲ್ತ್ಕೊಳ್ಳಿ, ಆ ಥರ ಆಗ್ದಂಗೆ ನೋಡ್ಕೊಳ್ಳಿ. ನಂಬರ್ 3ನೇ ತಪ್ಪೇನಪ್ಪ ಅಂದರೆ, ಕಂಪ್ಲೀಟ್ ರೆಸ್ಟ್ ತೊಗೊಂಡ್ಬಿಡ್ತಾರೆ. ಮಂಡಿ ನೋವು ರೆಸ್ಟ್ ತೊಗೊಂಬಿಡಿ ಅಂತ ಕಂಪ್ಲೀಟ್ ರೆಸ್ಟ್ ಕೊಡಬಾರ್ದು. ತೀರಾ ನೋವು ಜಾಸ್ತಿ ಇದ್ದಾಗ, ಊತ ಇದ್ದಾಗ, ಸ್ವೆಲ್ಲಿಗಿದ್ದಾಗ ಮಾತ್ರ ಸ್ವಲ್ಪ ರೆಸ್ಟ್ ಕೊಡಬೇಕು. ಅದಾದ ನಂತರ ಕೆಲವು ಎಕ್ಸಸೈಸ್ ಮಾಡೋದು. ನೀವು ಕಂಪ್ಲೀಟ್ ರೆಸ್ಟ್ ಕೊಟ್ಟರೆ ತೊಡೆ ಮಾಂಸ ವೀಕ್ ಆಗಿಬಿಡುತ್ತೆ.
ಕ್ವಾಡ್ರಿಸೆಪ್ಸ್ಗೆ ತೊಡೆ ಮಾಂಸ ಇದ್ದಾಗ ವಿ ಕಾಲ್ಸ್ ಪವರ್ ಆರ್ಸ್ ಆಫ್ ಥೈ ಅಂತೀವಿ. ಅದು ಸ್ಟ್ರಾಂಗ್ ಆಗಿದ್ದರೆ ಓಡಾಡುವಾಗ, ನಿಂತ್ಕೊಳ್ಳುವಾಗ, ಕೂತ್ಕೊಳ್ಳುವಾಗ, ಮೆಟ್ಲತ್ತುವಾಗ, ಇಳಿವಾಗೆಲ್ಲ ಲೋಡು ಮಾಂಸ ತೊಗೊಳುತ್ತೆ. ಮಂಡಿ ಮೇಲೆ, ನೀ ಜಾಯಿಂಟ್ ಮೇಲೆ ಲೋಡ್ ಬೀಳಲ್ಲ, ನೆನ್ಪಿಟ್ಕೊಳ್ಳಿ. ಕಂಪ್ಲೀಟ್ ರೆಸ್ಟ್ ಹೋಗ್ಬಿಟ್ರೆ, ಕರೆಕ್ಟಾಗಿ ವ್ಯಾಯಾಮ ಮಾಡಿದ್ರೆ ತೊಡೆ ಮಾಂಸ ವಿಕಾತ ಏನಾಗುತ್ತೆ, ಮಂಡಿ ಮೇಲೆ ಜಾಸ್ತಿ ಲೋಡ್ ಬೀಳುತ್ತೆ, ಇನ್ನೂ ಸೌತ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ರೆಸ್ಟ್ ಕೊಡೋದು ಬೇಡ. ಡಾಕ್ಟ್ರ್ ತೋರಿಸಿ ಎಷ್ಟು ದಿನ ರೆಸ್ಟ್ ಬೇಕಂತ ಹೇಳ್ತಾರೆ, ಅಷ್ಟು ದಿನ ಮಾತ್ರ ರೆಸ್ಟ್ ತೊಗೊಳ್ಳಿ. ಅದಾದಮೇಲೆ ತೊಡೆ ಮಾಂಸ ಗಟ್ಟಿಯಾಗಿ ಕೆಲವು ಎಕ್ಸಸೈಸು ಫಿಸಿಯೋಥೆರಪಿ ಮಾಡಿದ್ರೆ ಅವಾಗ ನಿಮ್ಗೆ ಅನುಕೂಲ ಆಗ್ತದೆ. ಸೊ ಈ ತಪ್ಪು ಕೂಡ ಮಾಡಬಾರ್ದು, ಕಂಪ್ಲೀಟ್ ರೆಸ್ಟ್ ಕೊಡೋ ತಪ್ಪು ಕೂಡ ಮಾಡಬೇಡಿ. ನಂಬರ್ 4ನೇ ತಪ್ಪು ಏನಪ್ಪ ಮಾಡೋದು ಅಂದರೆ, ಗೊತ್ತಲ್ಲ, ಮನೆ ಮದ್ದು ಅಂತ ಯಾವುದೋ ಒಂದು ಕಷಾಯ ಹಾಕ್ಬಿಡೋದು, ಇನ್ನೊಂದು ಅರಿಶಿನ ತುಬ್ಬಿಡೋದು, ಇಲ್ಲದ್ರೆ ಏನೋ ಒಂದು ಜಂಡು ಬಾಂಬ್ ಹಚ್ಕೊಡೋದು ಅಂತ, ಇನ್ನೇನು ವಿಕ್ಸ್ ಹಚ್ಕೊಡೋದು ಅಂತ, ಇನ್ನೇನೋ ಯಾವುದೋ ವಾಟ್ಸಪ್ಪಲ್ಲೋ ಇನ್ಯಾವುದೋ ಯೂಟ್ಯೂಬಲ್ಲೋ ಏನು ನೋಡ್ಬಿಟ್ಟು ಬರೀ ಚರ್ಮದ ಮೇಲೆ ಮಂಡಿಗೆ ಏನೋ ಒಂದು ಹಚ್ಚೋದು, ತಿಕ್ಕೋದು, ನೀವು ಅದು ಬಾಂಬ್ ಮಾಡೋದು, ಅದು ಮಾಡೋದು ಮಾಡ್ತಾರೆ. ಯೋಚನೆ ಮಾಡಿ, ಅವೆಲ್ಲ ಮಾಡಿದ್ರೆ ತಾತ್ಕಾಲಿಕವಾಗಿ ಪೇಯ್ನ್ ಕಡಿಮೆ ಆಗೋದು, ಆದರೆ ಒಳ್ಳೆ ಕಾರ್ಟ್ಲೇಜು ಮಂಡಿ ಸವಿತಾ ಇರೋದಕ್ಕೇನು ಹೇಳ್ಬೋದು. ನೀವು ಯೋಚನೆ ಮಾಡಿ, ತಕ್ಷಣಕ್ಕೆ ಏನೋ ಪೇಯ್ನ್ ಬಾಂಬಿಂದನೋ ಏನೋ ಸ್ವಲ್ಪ ಮಾಡಿದ್ರೆ ಸದ್ಯಕ್ಕೆ ನೋವು ಕಡಿಮೆ ಆಗೋದು ಬಿಟ್ಟರೆ ಜಾಯಿಂಟ್ ಒಳಗಡೆ ಏನು ಕಾರ್ಟ್ಲೆಸ್ ಸವತಾ ಇರ್ತಾರೆ ಅದಕ್ಕೆ ಇವು ಯಾವುದೂ ಹೆಲ್ಪ್ ಆಗಲ್ಲ. ಯೋಚನೆ ಮಾಡಿ ಅಲ್ವಾ. ಸೊ ನಮ್ಮ ಮೇಯ್ನ್ ಏಮ್ ಇರೋದು ಒಳ್ಳೆ ಕಾರ್ಟ್ಲೇಜು ಸೌತ್ ಆಗ್ದಂಗೆ ನೋಡ್ಬೋದು, ಸೌದ್ರದ ಬೆಳವಣಿಗೆ ಆಗಬೇಕು, ಅದು ಇಂಪಾರ್ಟೆಂಟು. ಅದಕ್ಕೆ ಗಮನ ಕೊಡಬೇಕು. ಬರೀ ಪೇಯ್ನ್ಗೆ ಮೇಲ್ಗಡೆ ಏನೋ ಹಚ್ಬಿಟ್ಟೆ, ಅರ್ಶಿನ ಹಚ್ಬಿಟ್ಟೆ, ಸುಣ್ಣ ಹಚ್ಬಿಟ್ಟೆ ಅಂದರೆ ಅದು ಮಾಡೋಕ್ಕೋಡಿ, ಅದು ನೀವು 4ನೇ ಮಾಡುವಂಥ ಮೇಜರ್ ತಪ್ಪು. ಅದನ್ನು ಖಂಡಿತ ಮಾಡಿಬಿಡ್ತಾರೆ. ಭಾಳ ಜನ ಮಾಡ್ತಿರ್ತಾರೆ, ಮಂಡಿ ನೋವಿಗೆ, ತಲೆನೋವಿಗೆಲ್ಲ ಹಚ್ಕೋತಿರ್ತಾರಲ್ವ, ಆ ಥರ ಹಚ್ಚೋರಿಗೆ ಈ ವಿಡಿಯೋ ಕಳಿಸಿ, ಸ್ವಲ್ಪ ಅವ್ರಿಗೆ ಜ್ಞಾನೋದಯ ಆಗಲಿ. ಈ ಥರ ಮಾಡಿ ಬರೀ ನೋವು ಕಡಿಮೆ ಮಾಡಿಕೊಂಡು ಒಳ್ಳೆ ಜಾಯಿಂಟ್ ಸೌತ್ ಆಗ್ದಂಗೆ ಅವಾಯ್ಡ್ ಮಾಡೋಂಗೆ ನೋಡ್ಕೊಳ್ಳೋಣ. ಅಂದರೆ ನಂಬರ್ 5ನೇ ತಪ್ಪು ಏನಪ್ಪ ಮಾಡೋದು ಅಂತಂದರೆ, ತೂಕನ ಜಾಸ್ತಿ ಮಾಡ್ಕೊತ ಹೋಗ್ಬಿಡ್ತಾರೆ. ನೋಡಿ, ಅದು ವಿಷಯ ಸೈಕಲ್ ಅಂತೀವಿ. ಈಗ ತೂಕ ಜಾಸ್ತಿ ಆಗಿ ಮಂಡಿ ನೋವು ಬರೋ ಚಾನ್ಸಸ್ ಜಾಸ್ತಿ. ಮಂಡಿ ನೋವು ಬಂದರೆ ಏನಾಗುತ್ತೆ, ವಾಕಿಂಗ್ ಮಾಡಲ್ಲ, ರೆಸ್ಟಲ್ಲಿ ಇದ್ಬಿಡ್ತಾರೆ, ಏನಾಯ್ತು ಬಾಡಿ ವೆಯ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ತೂಕ ಕಡಿಮೆ ಮಾಡ್ಕೊಳ್ದಿರೋದು ಭಾಳ ದೊಡ್ಡ ತಪ್ಪು ಪೇಷಂಟ್ ಅದ್ರ ಮಾಡೋರು. ಏನು ಗೊತ್ತಾಗಲ್ಲ, ಏನು ಬಿಡಪ್ಪ 2 kg 5 kg 10 kg ಅಂದ್ಬಿಟ್ಟು ಸುಮ್ಮನೆ ಬಿಡ್ತಾರೆ. ಅವಾಗ ಹೇಳಿದೆ, ಒಂದೇ 1 kg ಬಾಡಿ ವೆಯ್ಟ್ ಜಾಸ್ತಿ ಕೂಡ ಮಂಡಿ ಮೇಲೆ 3ರಿಂದ 4 kg ವೆಯ್ಟು ಜಾಸ್ತಿ ಬಿಡುತ್ತೆ ಲೋಡು. ನೀವು ಯೋಚನೆ ಮಾಡಿ ಅಲ್ವಾ. ಸೊ ಹಾಗಾಗಿ ದೇಹ ತೂಕನ ಕಂಟ್ರೋಲ್ ಇಟ್ಕೊಳ್ಳಿ. ನನಗೆ ಇವಾಗ ನೆನಪಿದೆ, ನಮ್ಮ ರಕ್ಷಾ ಹಾಸ್ಪಿಟಲಲ್ಲಿ ಒಬ್ಬರು ಗೌಡ್ರಿದ್ದು, ಸಾರಣ ಅವ್ರಿಗೆ 65-70 ವರ್ಷ ಆಗಿತ್ತು. ಮಂಡಿ 2 ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬ್ಯಾಡ್ ಲಕ್ ಪಾಪ ಆಕ್ಸಿಡೆಂಟ್ ಆಗಿಬಿಟ್ಟು ತಲೆಗೇಟಾಗುತ್ತೆ, ಹೆಡ್ ಇಂಜರಿ. ICU ಸಾರಣ ಏನಾದರೂ ಹತ್ತಿರ ಒಂದು ತಿಂಗಳು ತನಕ ಇಟ್ಕೊಂಡಿದ್ವಿ. ICU ಗೊತ್ತರ ಹೊಟ್ಟೆ ಊಟ ಇರಲ್ಲ, ಬರೀ ಟ್ಯೂಬಲ್ಲೆಲ್ಲ ಆಗ್ತಾಯಿದ್ದು. ಅವರು 85-90 kg ಇದ್ದವರು ಭಾಳ ಕಡಿಮೆ ಆಗ್ಬಿಟ್ರು, ಒಂದು 70ಕ್ಕೆ ಬಂದುಬಿಟ್ರು. ಅದಾದಮೇಲೆ ಆರಾಮಾಗಿ ಓಡಾಡ್ಕೊಂಡು, ಮಂಡಿ ನೋವಿಲ್ಲ ಡಾಕ್ಟ್ರೆ, ಚೆನ್ನಾಗಿದ್ದೀನಿ, ನನಗೆ ಆಪ್ರೇಷನ್ ಬೇಡ ಅಂತ ಅಂದ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಇವಾಗಲೂ ಕೂಡ. ಸೊ ಹಾಗಾಗಿ ಬಾಡಿ ವೆಯ್ಟ್ನ ಕಂಟ್ರೋಲ್ ಮಾಡೋದು ಭಾಳ ಇಂಪಾರ್ಟೆಂಟು. ಅದೊಂದು ಭಾಳ ನೋಡಿ, ಮಂಡಿ ನೋವು ಒಂದಕ್ಕೆಲ್ಲ, ಬಾಡಿ ವೆಯ್ಟ್ ಜಾಸ್ತಿ, ಎಲ್ಲ ಥರ ತೊಂದರೆಗಳು ಜಾಸ್ತಿ ಆಗುತ್ತೆ. ಮಂಡಿ ನೋವು ಇರ್ಬೋದು, ಸಣ್ಣ ಪಾದದ ನೋವು ಇರ್ಬೋದು, ಮತ್ತು ಡಯಾಬಿಟೀಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, BP ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಕೊಲೆಸ್ಟ್ರಾಲು, ಪ್ರತಿಯೊಂದು ಕೂಡ ಬಾಡಿ ವೆಯ್ಟ್ ಜಾಸ್ತಿ ತೊಂದರೆದಾಗಿ ಬಾಡಿ ವೆಯ್ಟ್ನ ಕಡಿಮೆ. ನಾನು ಯಾವಾಗಲೂ ಹೇಳ್ತಿದ್ದೀನಿ ಪೇಷಂಟ್ಸ್ಗೆ, ಏನಪ್ಪ ಅಂದರೆ, ನಿಮ್ಮ ಬಾಡಿ ವೆಯ್ಟ್ ಜಾಸ್ತಿ ಇದ್ದಷ್ಟು ಎಲ್ಲ ಕಾಯಿಲೆಗಳಿಗೂ ಒಂದು ಪಾರ್ಟಿ ಅರೇಂಜ್ ಮಾಡಿ ಆಮಂತ್ರಣ ಕೊಟ್ಟಂಗೆ, ಇನ್ವಿಟೇಷನ್ ಕೊಟ್ಟಂಗೆ. ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, BP ಇರ್ಬೋದು, ಪ್ರತಿಯೊಂದಕ್ಕೂ ವೆಯ್ಟ್ ಜಾಸ್ತಿ ಇರೋದು ಭಾಳ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಬಾಡಿ ವೆಯ್ಟ್ನ ಜಾಸ್ತಿ ಆಗಿ ನೋಡ್ಕೊಳ್ಳಿ, ಆದರೆ ಬೇಗ ಕಡಿಮೆ ಮಾಡ್ಕೊಳ್ಳಿ. ಮಂಡಿ ನೋವು ಕೂಡ ಭಾಳ ಹೆಲ್ಪ್ ಆಗುತ್ತೆ. ನೋಡಿ, ನಾನು 5 ತಪ್ಪುಗಳು ಯಾವ್ದು ಮಾಡ್ಬೋದು ಅಂತ ವಿವರ ಹೇಳಿದ್ದೀನಿ. ಖಂಡಿತ ಮಂಡಿ ನೋವಿಗೆ ವಿಡಿಯೋನ ಫಾಲೋ ಮಾಡಿ. ಮಂಡಿ ನೋವಿರೋರಿಗೆಲ್ಲ ಖಂಡಿತವಾಗಲೂ ಆಪ್ರೇಷನ್ ಬೇಡ. ನಡೆದಂಗೆ ಬಾಡಿ ವೆಯ್ಟ್ ಕಂಟ್ರೋಲ್ ಮಾಡಿಕೊಂಡು, ಫಿಸಿಯೋಥೆರಪಿ ಮಾಡಿಸ್ಕೊಂಡು, ನೀ ಕ್ಯಾಪ್ ಹಾಕ್ಕೊಂಡು, ಜೊತೆಗೆ ತೀರಾ ಅವಶ್ಯಕತೆ ಪೇಯ್ನ್ಗೆ ಮಾತ್ರೆ ತೊಗೊಂಡು, ಕಾರ್ಟೇಜ್ ಗ್ರೋತ್ ಆಗುವಂಥ ಮಾತ್ರೆಗಳು ತೊಗೊಂಡು, ಎಕ್ಸಸೈಸ್ ರೆಗ್ಯುಲರ್ ಮಾಡಿಕೊಂಡು ಬಾಡಿ ವೆಯ್ಟ್ ಕಂಟ್ರೋಲ್ ಮಾಡಿದ್ರೆ ಡೇ ಟು ಡೇ ಆ್ಯಕ್ಟಿವಿಟೀಸ್ ಎಲ್ಲ ಕಂಟ್ರೋಲ್ ಮಾಡಿ ಎಷ್ಟೋ ಜನಕ್ಕೆ ಆಪ್ರೇಷನ್ ಇಲ್ಲದೇ ಆರಾಮಾಗಿ ಖುಷಿಯಾಗಿದ್ದಾರೆ. ನಿಮ್ಗೆ ಎಷ್ಟು ದಿವಸದಿಂದ ಮಂಡಿ ನೋವಿದೆ, ನನಗೆ ಈ ಚಾಟಲ್ಲಿ ಮೆಸೇಜ್ ಮಾಡಿ ಕಳಿಸಿ, ಚಾಟ್ ಮಾಡಿ. ಪ್ರತಿಯೊಂದು ಮೆಸೇಜ್ ನೋಡ್ತೀನಿ, ನಿಮ್ಗೆ ಬೇಕಾದಂಥ ಸಲಹೆಗಳನ್ನ ಅನುಕೂಲ ಕೊಡ್ತೀನಿ. ಒಂದ್ಸರಿ ನಾನು ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್, 25 ವರ್ಷದಿಂದ ರಕ್ಷಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ತುಮಕೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವುದೇ ರೀತಿ ಇದ್ದರೂ ನನ್ನಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಇರುತ್ತೆ. ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ಮರೆಯದೆ ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆ ಮಂಡಿ ನೋವಿದೆ, ಪ್ರತಿಯೊಬ್ಬರು ಮನೇಲೂ ಅಪ್ಪ ಅಮ್ಮಗೆ ಅಜ್ಜಿ ಮಂಡಿ ನೋವು ಇದ್ದೇ ಇದೆ. ಖಂಡಿತ ವೀಡಿಯೋಗೆಲ್ಲ ಫಾಲೋ ಮಾಡಿ. ಆಲ್ ದ ಬೆಸ್ಟ್.